ಏನು ಮಾಡೋದು ಮಗ, ಬರ್ತಾ ಬರ್ತಾ ಕಮಿಟ್ಮೆಂಟ್ ಜಾಸ್ತಿ ಆಗ್ತಿದೆ. ಹೌದು ಮಗ, ನಿಜ. ಲೋ ಮಗ, ಆ ಕಾರ್ ನೋಡ್ ಮಗ ಎಷ್ಟು ಸಖತ್ತಾಗೈತೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಅದನ್ನು ತೊಗೊಳಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಅದನ್ನು ಒಂದ್ಸಾರಿ ಆದರೂ ಓಡಿಸ್ಬೇಕಂತ ಆಸೆ ಮಗ ನನಗೆ. ಯಾಕೋ ಮಗ ಹಂಗಂತೀಯ? ಆ ಕಾರು ನನ್ನ ಫ್ರೆಂಡ್, ನಾನು ಮಾತಾಡ್ಕೊಂಡು ಇಸ್ಕೊಂಬರ್ತೀನಿ. ಸರ್ ಒಂದು ನಿಮಿಷ. ಹೇಳಿ, ಏನು ಬೇಕಿತ್ತು? ಸರ್, ನನ್ನ ಫ್ರೆಂಡ್ಗೆ ಈ ಕಾರ್ ಅಂದರೆ ತುಂಬ ಇಷ್ಟ ಸರ್. ಒಂದೇ ಒಂದು ರೌಂಡ್ ಕೊಡ್ತೀರಾ ಸರ್, ಪ್ಲೀಸ್ ಸರ್. ಹೇಯ್, ನೀನು ಯಾರು ಅಂತಾನೆ ಗೊತ್ತಿಲ್ಲ, ಯಾವ ನಂಬಿಕೆ ಮೇಲೆ ಕಾರ್ ಕೊಡಲಿ ನಿನಗೆ? ಆಗಲ್ಲ, ಹೋಗು. ಸರ್ ಹಂಗನ್ಬೇಡಿ ಸರ್, ನಾನು ನನ್ನ ಫ್ರೆಂಡ್ಗೆ ಮಾತು ಕೊಟ್ಟಿದ್ದೀನಿ, ಈ ಕಾರ್ ನನ್ನ ಫ್ರೆಂಡ್ದು ನಾನು ತಗೊಂಬಂದು ಕೊಡ್ತೀನಿ ಅಂತ. ದಯವಿಟ್ಟು ಸರ್ ಇಲ್ಲ ಅನ್ಬೇಡಿ, ಬೇಕಾದರೆ ತಗೊಳ್ಳಿ ಸರ್. ಈ ಮೊಬೈಲ್ ತಗೊಳ್ಳಿ, ಹಾಗೆ ಈ ಚೈನ್ ಕೂಡ ತಗೊಳ್ಳಿ ಸರ್. ಮತ್ತು ಒಂದು ನಿಮಿಷ ಸರ್, ತಗೊಳ್ಳಿ ಸರ್. ಈ ಪರ್ಸ್ ತಗೊಳ್ಳಿ ಸರ್. ಒಂದೇ ಒಂದು ರೌಂಡ್ ಕೊಡಿ ಸರ್, ಬೇಕಾದರೆ ನಾನು ಇಲ್ಲೇ ಇರ್ತೀನಿ ಸರ್, ಪ್ಲೀಸ್ ಸರ್. ಆದರೆ ಇಷ್ಟೆಲ್ಲ ಅಡೆ ಇಟ್ಟು ನಿಮ್ಮನ್ನು ನೀವು ಓಡಾಡ್ಕೊತಾ ಇದ್ದೀರಾ. ಈಗಿನ ಕಾಲದಲ್ಲಿ ನಿಮ್ಮ ಥರ ಫ್ರೆಂಡ್ಶಿಪ್ ಸಿಗೋದು ತುಂಬ ಗ್ರೇಟ್ ಬಿಡಿ. ತಗೊಳ್ಳಿ, ಇದೆಲ್ಲ ನನಗೆ ಇದ್ಯಾವುದು ಬೇಡ. ಈ ಕಾರ್ ಮುಂದೆ ನಿಮ್ಮ ಫ್ರೆಂಡ್ಶಿಪ್ನ ಬೆಲೆ ಕಟ್ಟಕ್ಕಾಗಲ್ಲ. ತಗೊಳ್ಳಿ, ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ಗೆಳೆಯನ ಮಕ್ಕದಲ್ಲಿ ನಗು ತೋರಿಸೋದೆ ನಿಜವಾದ ಗೆಳೆತನ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ.